ಎಲ್ಲರಿಗೂ ನನ್ನ ನಮಸ್ಕಾರ. ನಮ್ಮ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ಏನಾದರೂ ಇದ್ದಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಪ್ರೋತ್ಸಾಹ ನೀಡಿ. ಚಿಕ್ಕಮ್ಮ, ಇವತ್ತೊಂದಿನ ಇರು ಚಿಕ್ಕಮ್ಮ. ಕಿರೇಶದ ಮನೆ ಕೆಲಸ ಎಲ್ಲ ಹಂಗಂಗೆ ಬಿಟ್ಬಿಟ್ಟು ಬಂದೀವನಿ. ಮನೆ ಕಡೆ ಯಾರೂ ಇಲ್ಲ ನಿಗಾ ಮಾಡೋರು. ಇನ್ನೊಂದು ಕತೆ ಬರ್ತೀನಿ, ಸುಮ್ಕಿರು. ಇನ್ನೇನು ಇನ್ಮೇಲೆ ಬರೋದು ಹೋಗೋದು ಇನ್ಮೇಲೆ ಮಾಡಬೇಕಲ್ಲ. ಇನ್ನು ನಿನಗೊಳ್ಳೆ ಇದು ನೋಡಿ ದಿನಾಂಕ ಗೊತ್ತು ಮಾಡ್ಕೊಬೇಕು. ಇನ್ನು ಏನೋ ಬಟ್ಟೆ ಬಾರೆಗಳು, ಏನೇನೋ ಶಾಪಿಂಗು ಅಂತೀರ, ಅವೆಲ್ಲ ನೋಡ್ಕೋಬೇಕು. ಇನ್ನೇನು ಬಿಡುವೈತೆ ನಮಗೆ. ಸುಮ್ಕಿರು, ಮನೆ ಕಡೆ ಒಂದು ಸ್ವಲ್ಪ ಹೋಗಿ ನಿಗಾ ಮಾಡ್ಕೊಂಡು ಬಂದ್ಬಿಡ್ತೀವಿ ನಾನು ನಿನ್ನ ಚಿಕ್ಕಪ್ಪ. ಹಂಗಾರೆ ಸುಪ್ರೀನ್ ಬಿಟ್ಟೋಗು ನನ್ನ ಜೊತೆಗೆ, ಅವಳು ನನ್ನ ಜೊತೆನೇ ಇರಲಿ. ನಾನು ಕೇಳಿ ನೋಡವ, ಇದ್ರೆ ಇರಿಸ್ಕೊಳವ. ನಾನು ಅಕ್ಕನ ಜೊತೆನೇ ಇರ್ತೀನಿ. ಇನ್ನೇನವ ಇರಿಸ್ಕೊಳವ, ಅವಳೇ ಇರ್ತೀನಿ ಅಂದಮೇಲೆ ಇನ್ನೇನು. ಸರಿ ಆಯಿತು ಅಕ್ಕ, ನಾನು ನಿನ್ನ ಜೊತೆನೇ ಇರ್ತೀನಿ. ನಿನ್ನ ಮದುವೆ ಮುಗಿಯೋವರೆಗೂ ನಾನು ನಿನ್ನ ಬಿಟ್ಟು ಆ ಕಡೆ ಈ ಕಡೆ ಹೋಗಲ್ಲ. ನಿಮ್ಮ ಮದುವೆ ಇದರಲ್ಲಿ ಶಾಪಿಂಗ್ ಮಾಡೋದು ಅದು ಇದು ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾನಂತೂ ನಿನ್ನ ಮದುವೆ ಮನೆ ಬಿಟ್ಟು ಎಲ್ಲೂ ಕದಲಲ್ಲಪ್ಪ. ಈಗಲೇ ಹೇಳ್ಬಿಟ್ಟಿದ್ದೀನಿ. ಅಮ್ಮ ಅಪ್ಪಂಗೂ ಹೇಳ್ಬಿಡು ಯಶೋದಕ್ಕ, ಆಮೇಲೆ ಬಾ 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 ಅಂತ ನನ್ನ ಮಾತ್ರ ತಲೆ ತಿನ್ಬಾರ್ದಷ್ಟೇ. ಆಯ್ತು ಕಣವ್ವ, ಇಲ್ಲೇ ಇದ್ಬಿಡು ನೀನು ಯಶೋದಕ್ಕನ ಜೊತೆ. ನಾಳೆ ದಿವಸ ಯಶೋದ ಮದುವೆ ಮಾಡ್ಕೊಂಡು ಹೋದ್ಮೇಕು ಅಲ್ಲೇ ಹೋಗ್ಬಿಡು ಅವಳ ಗಂಡನ ಮನೆಗೇನೆ. ಇನ್ನೇನು. ಆಯ್ತು ಬಿಡು, ಹೋಗಿರ್ತೀನಿ. ಹಂಗಿದ್ರೆ ಮದುವೆ ಮಾಡ್ಕೊಟ್ಟಾಗ ಜೊತೆಗೆ ಒಂದು ಹುಡುಗಿ ಹೋಗ್ಬೇಕಲ್ಲ, ನಾನೇ ಹೋಗಿರ್ತೀನಿ. ಅಯ್ಯೋ ಚಂದ್ರಣ್ಣ, ಬಾರಪ್ಪ ಹೆಸಟ, ಇಲ್ಲೇ ಇರ್ಲಿ ಅತ್ತದಕ್ಕೆ ಮಗ. ನೀವು ಹೋಗಿ ಅದೇನು ಮನೆ ಕಡೆ ನಿಗಾ ಮಾಡ್ಕೊಂಡು ಹೋಗಿ ಬರೋಗ್ರಿ. ಇನ್ನ ಮಾಡ್ಬೇಕಾಗಿರೋ ಕೆಲಸ ಏನೈತೆ ಎಷ್ಟೈತೆ ಅಂತ ಗೊತ್ತಿಲ್ವಾ? ನೋಡೋಣ, ಮನೆ ಕಡೆ ಹೊಸ ನಿಗಾ ಮಾಡ್ಕೊಂಡು ಬರ್ತೀವಿ. ಇನ್ನೇನು ಇವಾಗ ದಿನಾಂಕ ಗೊತ್ತು ಮಾಡೋಕ್ಕೆ ನೀನು ಹೋಯ್ತೀಯಾ, ಇಲ್ಲ ಅಂದರೆ ನಾನು ಇವಳು ಹೋಗಿ ಕೇಳ್ಕೊಂಡು ಬರ್ತೀವಿ ಬರೋದಾ ಏನು? ನೀನು ಹೆಂಗೆ ಹೇಳ್ತೀಯ ಹಂಗೆ ಕಣಪ್ಪ, ಇನ್ನು ಟೈಮ್ ಇಲ್ಲ. ಮದುವೆ ಮಾಡ್ಕೊಡ್ಬೇಕು ಅಂತ ಹೇಳೋರೆ. ನೋಡೋಣ, ಯೋಚನೆ ಮಾಡ್ತೀನಿ. ನೀವು ಹೋಗ್ರಿ ಮನೆ ಕಡೆ ನಿಗಾ ಮಾಡ್ಕೊಂಡು ಹಸಿ ಓಡಾಡ್ಕೊಂಡು ಬರೋಗ್ರಿ, ನಾನು ಹೇಳ್ತೀನಿ. ಮಗ ಇಲ್ಲೇ ಇರಲಿ, ನೀವು ಹೋಗಿ ಬರ್ರಿ. ಅವಳು ಎಸೋದಂಗು ಒಬ್ಳೆ ಮನೇಲಿ. ನಾನು ಆ ಕಡೆ ಈ ಕಡೆ ಯಾರನ್ನ ನೋಡೋಕ್ಕೆ ಪಾಡೋಕ್ಕೆ ಕೆಲಸಕ್ಕೆ ಅಂತ ಏನಾರ ಹೋದಾಗ ಪಾಪ ಎಸೋದನ್ನು ಒಳ್ಳೆ ಒಂದೇ ಇರ್ತದೆ. ಇರಲಿ, ಜೊತೆಗೆ ಇರ್ತಾರೆ ಅಕ್ಕ ತಂಗಿದ್ದೀರು. ನೀವು ಹೋಗ್ಬಿಟ್ಟು ಇನ್ನೇನು ನಿಗಾ ಮಾಡ್ಕೊಂಡು ಬರ್ರಿ ಹೊಸಿ. ಇನ್ನೇನು ಇಲ್ಲ ತಗೊಳ್ಳೋಣ, ಹೊಟ್ಟು ಬರ್ತೀವಿ ನಾವು. ಸದಾ ಸರಿ ಕಣ, ಟೈಮ್ ಆಯ್ತದೆ, ಬರ್ತೀನಿ. ಸುಪ್ರಿಯಾ, ಎಲ್ಲ ತಲೆ ತಿನ್ಬೇಡ. ನಿಮ್ಮ ಅಕ್ಕಂದ ಹೇಳಿದೀನಿ, ಏನಾರ ಅವಳಿಗೂ ಸಹಾಯ ಮಾಡಿಕೊಡು ಕೆಲಸದಾಗೆ. ಆಯ್ತು, ಹೋಗು, ನನಗೆ ಗೊತ್ತು. ಸರಿ ಸರಿ ಸಾರು, ಸರಿ ಬಾಬಾ, ಬರ್ತೀವಿ. ಕಣವ, ಹೊಟ್ಟು ಬರ್ರಿ. ಬರ್ರಿ ಸರ್ರ ಅಂತ ಬರ್ರಿ. ಇನ್ನು ಮಾಡೋ ಕೆಲಸಗಳು ಎಲ್ಲ ಬೇಜಾನವೇ. ಇನ್ನೇನು ಅವ್ರಿಗೂ ಬೇಗ ಬೇಗ ಮದುವೆ ಮಾಡ್ಕೊಡ್ಬೇಕು ಅಂತ ಎಲ್ಲ ಹೇಳವ್ರೆ. ನೋಡ್ಕೊಂಡು ಅವ್ರಿಗೂ ಫೋನ್ ಮಾಡ್ಕೊಂಡು ಎಲ್ಲ ಏನಾನ ಬೇಗ ಮುಗಿಸ್ಕೊಡೋಣ ಕಣವ ಈ ಕಾರ್ಯನ. ಸರಿ ಬಾಬಾ, ಆಯಿತು. ಅಕ್ಕ ನಡಿ, ನೀನು ಅದೇನೋ ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗ್ಬಿಟ್ಟು ನಿನ್ನನ್ನೆಲ್ಲ ಈಗಿಂದನೇ ತಯಾರಿ ಮಾಡ್ಕೊ. ಚೆನ್ನಾಗಿ ಕಾಣಿಸ್ಬೇಕು ತಾನೆ ನಿನ್ನ ಮದುವೆನಲ್ಲಿ. ಹಿಂಗೆ ಇದ್ರೆ ನಿನಗೆ ಯಾರು ಇಷ್ಟಪಡ್ತಾರೆ? ಇನ್ನೂ ಇರೇ, ಇನ್ನು ಡೇಟೇ ಇನ್ನು ಗೊತ್ತು ಮಾಡಿಲ್ಲ. ಆಗಲೇ ಇವಳು ಪಾರ್ಲರ್ ಅಂತೆ, ಅದಂತೆ ಇದಂತೆ ಅಂತ ಆಗಲೇ ಹೇಳ್ತಾವಳೆ. ಇರ್ಸುಪ್ರಿ, ನೋಡೋಣ. ಅಯ್ಯೋ ಸದಾ ಹುಷಾರು, ಮನೆ ಕಡೆ ಹೊಸ ಆಚೆ ಹೋಗ್ಬತ್ತೀನಿ. ಕಣಪ್ಪಯ್ಯ, ನೀನು ಹೋಗ್ಬಿಟ್ಪ. ಅಕ್ಕ ಯಶೋಕ, ಏನು ಸುಪ್ರಿ ಅಕ್ಕ, ನಿಂಗೆ ನಿಜವಾಗ್ಲೂ ಹುಡುಗ ತುಂಬ ಇಷ್ಟ ಆದ್ನಾ ಹಿಂಗೆ? ಇಲ್ಲ ನೀನು ದೊಡ್ಡವರೆಲ್ಲ ನೋಡಿದ್ರು ಅವರೆಲ್ಲ ಒಪ್ಕೊಂಡ್ರೆ ಸಾಕು ಅಂತ ನೀನು ಅದಕ್ಕೆ ಒಪ್ಕೊಂಡ? ನಿಜ ಹೇಳಕ್ಕ, ನಿಂಗೆ ನಿಜವಾಗ್ಲೂ ಹುಡುಗ ಇಷ್ಟ ಆದ್ನಾ? ಸುಪ್ರಿ, ಇಷ್ಟ ಆಯಿತು. ಅಂತೂ ಇಂತೂ ಯಶೋಕನ ಮದುವೆ ಊಟ ತಯಾರು. ಮುಂದಿನ ವರ್ಷಕ್ಕೆ ನಿನ್ನ ಮದುವೆನೂ ಸುಪ್ರಿಯ ನಿಮ್ಮ ಅಪ್ಪ ಅವ್ನಿಗೆ ಹೇಳ್ಬಿಟ್ಟು ಮುಂದಿನ ವರ್ಷಕ್ಕೆ ನಿನಗೂ ಮಾಡ್ಸೋದೆಯಾ ಮದುವೆ. ಯಪ್ಪ, ನಾನಂತೂ ಮದುವೆ ಆಗಲ್ಲಪ್ಪ ನಿನ್ನ ಥರ ಬೇಗನೆ. ಸುಮ್ಮನೆ ಬೋರ್ ಆಗುತ್ತೆ. ನಾನು ಓದೆಲ್ಲ ಮುಗಿಸಿ ನಾನು ಕೆಲ್ಸಕ್ಕೆ ಸೇರಿ ಆಮೇಲಿಂದ ನಾನು ಮದುವೆ ಆಗೋದು. ಅದು ನಾನು ಇಷ್ಟಪಟ್ಟಿರೋ ಹುಡುಗನ್ನ, ಗೊತ್ತಾ? ಹಾಗೆಲ್ಲ ನನಗೆ ಬಂದು ಹೆಣ್ಣು ನೋಡೋದು ಗಂಡು ನೋಡೋದು ಈ ಥರ ಎಲ್ಲ ನೋಡಿ ಕೂತ್ಕೊಂಡು ಅದೆಲ್ಲ ನಂಗೆ ಅವೆಲ್ಲ ಇಷ್ಟ ಆಗೋದಿಲ್ಲ. ನಾನು ಯಾರನ್ನಾದ್ರೂ ಇಷ್ಟಪಟ್ಟರೆ ಮದುವೆ ಆಗ್ತೀನಿ, ಇಲ್ಲದಿದ್ದರೆ ಇಲ್ಲ. ತಾಯಿ, ಇನ್ನೇನಾದರೂ ಮಾಡ್ಕೊಳ್ಳೋವಂತೆ, ಸುಮ್ಮನೆ ಇರು. ಈಗ ನಾನು ತಲೆ ತಿನ್ಬೇಡ. ನಡಿ, ಊಟ ಮಾಡ್ತೀಯಾ? ಊಟ ಇಟ್ಕೊಡ್ಲಾ? ಯಶೋಕ, ನನಗೆ ಏನಾದರೂ ರುಚಿ ಮಾಡ್ಕೊಡ್ತೀಯಾ ಪ್ಲೀಸ್? ಏನು ಬೇಕು ಕೇಳು ಸುಪ್ರಿ, ಮಾಡ್ಕೊಡ್ತೀನಿ. ಅದಕ್ಕೇನಂತೆ? ನೀನು ನಾನು ಮಾಡ್ಕೊಡಲ್ಲ ಅಂತೀನಾ? ಇನ್ನೇನು ಬೇಕಂತ ಕೇಳು, ಪಟ್ ಅಂತ ರೆಡಿ ಮಾಡಿಬಿಡ್ತೀನಿ. ಅಕ್ಕ, ನನಗೆ ಇವತ್ತು ಜಾಮೂನ್ ಮಾಡಿಕೊಡು. ನಾಳೆ ಹೆಂಗಿದ್ರು ಭಾನುವಾರ, ನನಗೆ ಒಳ್ಳೆ ಚೆನ್ನಾಗಿ ಚಿಕನ್ ಬಿರಿಯಾನಿ ಮಾಡಿಕೊಂಡು ಮೊಸರು ಬಜ್ಜಿ ಮಾಡಿಬಿಡು, ಸರಿನಾ? ಅಕ್ಕ, ನೀನು ಗುಲಾಬ್ ಜಾಮೂನ್ ಏನಾದರೂ ಮಾಡಿಕೊಟ್ರೆ ತಿಂತಿದ್ರೆ ಹಿಂಗಿರ್ಬೇಕು ಅಂತೀಯ? ಹಂಗೆ ಬಾಯಿಗೆ ಇಟ್ಕೊಂಡ್ರೆ ಹಂಗೆ ಬಾಯಲ್ಲಿ ಕರ್ಗೋಗ್ಬಿಡ್ಬೇಕು, ಹಂಗೆ ಚೆನ್ನಾಗಿ ಮಾಡಿಕೊಡ್ಬೇಕು ಅಂತ. ಆಯಿತು ಸುಪ್ರಿ, ನಿಂಗೆ ಇವಾಗ ಏನು ಗುಲಾಬ್ ಜಾಮೂನ್ ಬೇಕು ತಾನೇ?
ಆಯಿತು, ಪಟ್ ಅಂತ ರೆಡಿ ಮಾಡ್ತೀನಿ. ಸರಿ, ಇವಾಗ ಫಸ್ಟು ಅನ್ನ ಸಾರು ತಿನ್ಬಿಡ್ತೀಯೋ ಇಲ್ಲ ಗುಲಾಬ್ ಜಾಮೂನ್ ಆದ್ಮೇಲೆ ಅನ್ನ ಸಾಂಬಾರು ಊಟ ಮಾಡ್ತೀಯೋ? ಹಿಂಗಂತ ಹೇಳು ಬೇಗ. ಅಶೋಕ, ನನಗೀಗ ಫಸ್ಟ್ ಗುಲಾಬ್ ಜಾಮೂನೇ ಬೇಕು. ಫಸ್ಟ್ ಗುಲಾಬ್ ಜಾಮೂನ್ ತಿಂದ್ಬಿಟ್ಟು ಅನ್ನ ಸಾರು ತಿಂತೀನಿ. ಸರಿ ಆಯಿತು. ಓ ಸುಪ್ರಿ, ಫಸ್ಟು ಹೋಗ್ಬಿಟ್ಟು ಗುಲಾಬ್ ಜಾಮೂನ್ ಮಾಡೋದಕ್ಕಿಂತ ಮುಂಚೆ ಗುಲಾಬ್ ಜಾಮೂನ್ ಪ್ಯಾಕೆಟ್ ತರಬೇಕು, ಗೊತ್ತಾಯ್ತಾ? ನಡಿ ಹೋಗೋಣ, ಹಂಗೆ ಓಡಾಡ್ಕೊಂಡು ಗುಲಾಬ್ ಜಾಮೂನ್ ಪ್ಯಾಕೆಟ್ ತರೋಣ. ಅಯ್ಯೋ ಯಶೋಕ, ನನಗೀಗ ಎಲ್ಲೂ ಬರಲ್ಲ. ನಾನು ಅಲ್ಲ, ನಿಮ್ಮ ಮೊಬೈಲಲ್ಲಿ ಆರ್ಡ್ರ್ ಮಾಡೋಕ್ಕೂ ಬರಲ್ವಾ? ಬಿಡು, ನನ್ನ ಮೊಬೈಲಲ್ಲಿ ಆರ್ಡ್ರ್ ಮಾಡ್ತೀನಿ. ಮನೆ ಮೊಬೈಲಲ್ಲಿ ಆರ್ಡ್ರ್ ಮಾಡಿದ್ರೆ 10 ನಿಮಿಷ ಗುಲಾಬ್ ಜಾಮೂನ್ ಪ್ಯಾಕೆಟ್ ಇರುತ್ತೆ. ಇನ್ನು ಯಾವ ಕಾಲದಲ್ಲಿ ಇದೆಯಾ ಯಶೋಕ ನೀನು? ನಂಗಂತೂ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಸುಪ್ರಿ, ನಂಗೆ ಅದೆಲ್ಲ ಬರೋಕ್ಕಿಲ್ಲ ಕಣೆ. ಓಲಿ ಬಿಡು, ಪರವಾಗಿಲ್ಲ. ನಾನೇ ಮೊಬೈಲ್ನಲ್ಲಿ ಆರ್ಡ್ರ್ ಮಾಡ್ತೀನಿ, 10 ನಿಮಿಷಕ್ಕೆ ಬರುತ್ತೆ. ಪಟ್ ಅಂತ ಮಾಡ್ಕೊಟ್ಬಿಡು ನನಗೆ ಗುಲಾಬ್ ಜಾಮೂನ್, ಓಕೆನಾ? ಸರಿ ಸುಪ್ರಿ, ಆಯಿತು. ಮಾಡೋದೇನು, ಆರ್ಡ್ರ್ ಮಾಡು. ಯಾರಪ್ಪ ಇದು? ನಮ್ಮ ಹಳ್ಳಿನಾಗೆ ಒಳ್ಳೆ ಫಿಗರ್ ಹೋಯ್ತೈತಿ. ಏನಪ್ಪ ಹುಡುಗಿ ಬಹುತ್ ಚಂದಗವಳೆ, ಮಾತಾಡ್ಸ್ಬಿಡ್ಡ. ನಮ್ಮ ಮನೆ ರೋಡ್ನಾಗೆ ಯಾವ್ದೋಯ್ತವಳೆ. ಯಾರ ಮನೆಗೆ ಬಂದಿರ್ಬೋದು? ಅಯ್ಯೋ, ಇಲ್ಲೇ ಬಂದ್ಲು. ಹಲೋ, ಎಕ್ಸ್ಕ್ಯೂಸ್ ಮೀ. ಹೇಳಿ, ಏನಾಗಬೇಕು? ಇಲ್ಲಿ ಸಿದ್ದಮ್ಮ ಅಂತ ಇರ್ತಾರಲ್ಲ, ಅವ್ರ ಮನೆ ತೋರಿಸ್ತೀರಾ ಸ್ವಲ್ಪ? ಯಾ ಸಿದ್ದಮ್ಮ ಹೇಳಿ? ಇವರು ಸೋಮಣ್ಣವ್ರ ಹೆಂಡ್ತಿನ ಎಲ್ಲ ಯಾವ ಸಿದ್ದಮ್ಮ ಹೇಳ್ತಿದ್ದೀರಾ ನೀವು? ನಮ್ಮೂರ್ನಾಗ ಇಬ್ರು ಸಿದ್ದಮ್ಮ ಅವರೇ. ಅದೇ ಸೋಮಣ್ಣವ್ರ ಹೆಂಡ್ತಿ ಅವರೇ. ಅದೇ ಸಿದ್ದಮ್ಮ ಇದ್ದಾರಲ್ಲ, ಅವ್ರ ಅಕ್ಕ ಇದ್ದಾರಲ್ಲ, ಅವ್ರ ಮಗಳು ನಾನು. ಓ, ಆ ಸಿದ್ದವ್ರ ಅಕ್ಕನ ಮಗಳು. ನಿಮ್ಮನ್ನು ನೋಡಿದ್ರೆ ಹಂಗೆ ಅನ್ಸೋದೇ ಇಲ್ವಲ್ರಿ? ಅವ್ರು ನೋಡಿದ್ರೆ ಸ್ಯಾನೆ ವಯಸ್ಸಾಗೈತೆ, ನೀವು ನೋಡಿದ್ರೆ ಇನ್ನು ಹಿಂಗಿದ್ದೀರಾ. ಏನು? ಇಲ್ಲ, ಅದು ನಾನು ತುಂಬ ವರ್ಷ ಆದಮೇಲಿಂದ ಹುಟ್ಟಿರೋದು ನಮ್ಮ ಅಮ್ಮಂಗೆ. ಅದಕ್ಕೆ ಸ್ವಲ್ಪ ಪ್ಲೀಸ್ ಬೇಗ ಹೇಳ್ತೀರಾ? ನಾನು ಹೋಗಬೇಕು. ಆಯ್ತಾಯ್ತು. ಹಿಂಗೆ ಸೀದಾ ಹೋಗ್ಬಿಟ್ಟು ಆ ಕಡೆಗೆ ಬಲಗಡೆ ತಗೊಳ್ಳಿ. ಬಲಗಡೆಗೆ ಹೋಗ್ಬಿಟ್ಟು ಒಂದು 4ನೇ ಮನೆದೈತಲ್ಲ, ಅದೇ ಅವ್ರ ಮನೆ. ಸರಿ, ತುಂಬ ಥ್ಯಾಂಕ್ಸ್. ಸಕ್ಕತ್ತಗಳಪ್ಪ, ಆ ಮುದುಕಿಗೆ ಇಂಥ ಒಳ್ಳೆ ಮಗಳ. ನೋಡಿದ್ರೆ ಮೊಮ್ಮಗಳು ವಯಸ್ಸಾಗಿದ್ದಂಗೈತೆ. ಅಯ್ಯೋನ, ಒಟ್ಟಲ್ಲಿ ನಮ್ಮಳ್ಳಿಗೂ ಇಂಥ ಚಂದಕ್ಕಿರೋ ಹುಡುಗಿ ಬಂತಲ್ಲ. ಆಹಾ, ಕಣ್ಣು ತಂಪು. ಇದೇ ಖುಷಿಗೆ ಹೋಗ್ಬಿಟ್ಟು ಆರಾಮಾಗಿ ಒಂದು 2 ಪೆಗ್ ಹಾಕ್ಬಿಡ್ಬೇಕು. ನನ್ನ ಕೈಯಿಂದ ದುಡ್ಡು ಮಾತ್ರ ನಾನು ಖರ್ಚು ಮಾಡೋಕ್ಕಿಲ್ಲ. ನಮ್ಮವ್ವ ಒಟ್ಟಾಡ್ಸ್ಕೊಂಡು ಹೊಳಿತಾಳೆ. ಅವಳು ಕೊಡ್ತಿಲ್ದಂಗೆ ಎತ್ಕೊಂಡು ಹೋಗಿ ಸಾಕಾಗ್ಬಿಟ್ಟದೆ. ಇವತ್ತು ಏನಾರ ಮಾಡಿ ಆ ಸೇಕ್ರಿ ಕೈಲೇ ಇಕ್ಕಿಸ್ಬೇಕು ದುಡ್ಡ. ಒಯ್ತೀನಿ.